Hi guys, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನೀವು ತಮ್ಮನೇಲಿ ನೋಡಿರೋ ಹಾಗೆ ಇವತ್ತು ನನ್ನ ಅಕ್ಕದ ಬರ್ಡೇ ಇದೆ. ಸೊ ಅವಳಿಗೆ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್ ಅಂದರೆ ಎಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಹಾಗೆ ಅವಳಿಗೆ ಒಂದು 2 to 3 ಸರ್ಪ್ರೈಸಸ್ ಇದೆ. ಸೊ ಅದೆಲ್ಲ ಏನು ಸರ್ಪ್ರೈಸಸ್ ಅಂತ ನೀವು ಬ್ಲಾಗ್ ಪೂರ್ತಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಕೇಕ್ ಯಾವ ಥೀಮನ್ನು ಅಂತ ಅಂದರೆ ಲೈಕ್ ತುಂಬ ಥಿಂಕ್ ಮಾಡಿ ನಾನು ಅವಳಿಗೆ ಇಷ್ಟ ಆಗಿದ್ದು ಅಂದರೆ RCB. ಸೊ RCB ರಿಲೇಟೆಡ್ ಆಗಿರೋ ಒಂದು ಥೀಮಲ್ಲಿರೋ ಕೇಕ್ನ ನಾನು ಆರ್ಡರ್ ಕೊಟ್ಟಿದ್ದೆ. ಸೊ ನೋಡೋಣ ಅವಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗಿ. ಸೊ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ಕೀಪ್ ವಾಚಿಂಗ್. ಸೊ ಗೈಸ್, ಇದನ್ನು ಬರೀತಾ ಇದ್ದೀನಿ. ಓಕೆ ಗೈಸ್, ನನ್ನ ಫಸ್ಟ್ ಸರ್ಪ್ರೈಸ್ ಬಂದು ಡ್ರೆಸ್ಸಸ್ ಇತ್ತು. ನಾನು ತೊಗೊಂಬಂದಿರೋದು ಅವಳಿಗೆ ಗೊತ್ತಿರಲಿಲ್ಲ. ಅವಳಿಗೆಲ್ಲ ನಮ್ಮ ಮಮ್ಮಿ ಡ್ಯಾಡಿಗೂ ಕೂಡ ಗೊತ್ತಿರಲಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತಾದರೆ ಹೇಗಾದರೂ ಮಾಡಿ ಅಕ್ಕಂಗೆ ಹೇಳ್ತಾರೆ ಅಂತ ಗೊತ್ತಿತ್ತು. ಸೊ ನಾನು ಅದಕ್ಕೆ ಅವ್ರಿಗೂ ಕೂಡ ಹೇಳಿರಲಿಲ್ಲ. ಓಕೆ, ನೆಕ್ಸ್ಟ್ ಸರ್ಪ್ರೈಸ್ ಬಂದು ಇವ್ರದ್ದು. ಸೊ ಇವ್ರು ಯಾರಪ್ಪ ಅಂತ ಅಂದರೆ ಸೀಕ್ರೆಟ್ ಸರ್ಪ್ರೈಸಸ್ ಅಂತ. ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಚೆಕ್ ಮಾಡ್ತಿದ್ದೆ ಇವ್ರ ವೀಡಿಯೋಸು, ತುಂಬ ಚೆನ್ನಾಗಿ ಸರ್ಪ್ರೈಸಸ್ ಎಲ್ಲ ಕೊಡ್ತಾಯಿದ್ರು. ಸೊ ನಾನು ಅದಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಈ ಥರ ನಮ್ಮ ಅಕ್ಕ ಬರ್ಡೇಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಸೊ ಅವ್ರು ಹೇಳಿದ್ರು, ಮ್ಯಾಮ್ ಈ ಥರ ನೀವು ಯಾರು ಮನೇಲಿ ಇರಬೇಡಿ, ನಾವು ಬಂದು ಡೋರ್ ನಾಕ್ ಮಾಡ್ತೀವಿ, ಆವಾಗ ಡೋರ್ ಓಪನ್ ಮಾಡಿದ ತಕ್ಷಣ ನಾವು ಸರ್ಪ್ರೈಸ್ ಮಾಡ್ತೀವಿ ಅಂತ. ಸೊ ನಾನು ಓಕೆ ಅಂತಲೇ ಹೇಳಿದ್ದೆ. ಸೊ ಅವ್ರು ಅದೇ ಥರನೇ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಇಲ್ಲೇನಾಯಿತು ಅಂತ ಅಂದರೆ ಕರೆಕ್ಟಾಗಿ ಇವ್ರು ಬರೋ ಟೈಮ್ಗೆ ನಮ್ಮ ಅಕ್ಕ ಮೇಲ್ಗಡೆ ಹೋಗಿ ಹೊರಗಡೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಒಂದು 10 to 15 minutes ವೆಯ್ಟ್ ಮಾಡಿದ್ವಿ. ಇವಳು ಒಳಗಡೆನೇ ಬರ್ತಾ ಇರಲಿಲ್ಲ. ತಿರ್ಗಾ ಆಮೇಲೆ ಅವ್ರು ಯಾರನ್ನೋ ಕಳಿಸಿ ಒಳಗಡೆ ಕರಿ ಅಂತ ಕರ್ಕೊಂಡೋಗಿ ಏನೇನೋ ಮಾಡಿ ಮತ್ತೆ ಲಾಸ್ಟ್ಗೆ ಒಳಗಡೆ ಹೋದ್ಲು. ಆಮೇಲೆ ಇವ್ರು ಹೋಗಿ ಈ ಥರ ಎಕ್ಸಿಕ್ಯೂಟ್ ಮಾಡಿಕೊಟ್ರು ನಮಗೆ. ಅಣ್ಣ ಇದ್ದಾಗ ಹೇಳ್ಬಿಡ್ತೈತಿ ಅನ್ಕೊಂಡೆ. ಥ್ಯಾಂಕ್ಸ್. ಡನ್. ಸಾಕು. ತೆಗಿಬೇಕಾ? ಕಾಣಿಸ್ತಾಳೆ ಅನ್ಸುತ್ತೆ. Birthday, my dearest Akka. Honestly, words are not enough to tell how much you mean to me. ನಿಮ್ಮ ಪ್ಲೇಸ್ನ ನನ್ನ ಲೈಫಲ್ಲಿ ಯಾರೂ ಕೂಡ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಯು ಆರ್ ಮೈ ಸಿಸ್ಟರ್, ಮೈ ಗೈಡ್, ಮೈ ಸ್ಟ್ರೆಂತ್, ಮೈ ಸೇಫ್ ಪ್ಲೇಸ್, ಮೈ ಬೆಸ್ಟ್ ಫ್ರೆಂಡ್, ಎವ್ರಿಥಿಂಗ್. ಚಿಕ್ಕವಾಗಿಂದ ಇವತ್ತವರೆಗೂ ಯು ಹ್ಯಾವ್ ಆಲ್ವೇಸ್ ಟೇಕನ್ ಕೇರ್ ಆಫ್ ಮೀ ಲೈಕ್ ಅ ಮದರ್. ನಿನ್ನ ಸ್ಯಾಕ್ರಿಫೈಸ್, ನಿನ್ನ ಪೇಷನ್ಸ್, ನಿನ್ನ ಲವ್ ಎಲ್ಲ ನೋಡಿದರೆ ಐ ಫೀಲ್ ಸೋ ಪ್ರೌಡ್ ಟು ಕಾಲ್ ಯು ಮೈ ಸಿಸ್ಟರ್. Sometimes I don't say it, but inside my heart I am always thankful for you, Akka. In scolding kuda nange blessings tara irutte, because I know it comes only from love. When I feel low, confused
or broken, your words always gives me courage. You always believe in me even when I don't believe in myself. I pray that God gives you all the happiness you truly deserve. In life, Ali, always full of peace, good health, success, and love in the Abigo. May all your dreams come true, Akam, slowly but beautifully. Please remember one thing, no matter how busy life gets, I will always be there for you, just like how you were there for me. You're never alone. And be happy, be strong, and stay the same beautiful soul you are. Love you more than I can ever explain. Once again, I wish you a happiest birthday to my dearest sister. ಚೆನ್ನಾಗಿದೆ. ಮಮ್ಮಿ ಮಾತಾಡಿಲ್ಲ, ಇವರಿಬ್ರು ಮಾತಾಡಿಲ್ಲ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಹಾ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಫಸ್ಟ್ ನಿಮ್ಗೆ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನಮ್ಮ ಪೇಜಿಗೆ ಫಾಲೋ ಮಾಡಿ. ಯಾವ್ದು ಪೇಜ್ ನೀವು ಹೇಳ್ಬಿಡಿ. ಸರ್ಪ್ರೈಸ್ ಅಂತ. ಸೀಕ್ರೆಟ್ ಸರ್ಪ್ರೈಸ್ ಅಂತ ದೊಡ್ಡಬಳ್ಳಾಪುರ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ ನೀವು ಯಾರಿಗಾದ್ರೂ ಸರ್ಪ್ರೈಸ್ ಈ ತರ ಕೊಡ್ಬೇಕಂತಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಸೀಕ್ರೆಟ್ ಸರ್ಪ್ರೈಸಸ್ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನಮಗ್ ತೋರ್ಸು. ವಾವ್, ಈ ಕಡೆ ಚೆನ್ನಾಗೈತೆ. ಸುಮ್ಮನೆ ನಗ್ತಾಳೆ ಕೇಳಿಸ್ತಾ ಇತ್ತು ಇಲ್ವಾ? ಬಾಯ್ ಕಾಣಿಸ್ತಿದೆ. ಸೊ ಕ್ಯೂಟ್. ಬಾಯ್. ಪ್ಲೀಸ್ ಗೆಸ್ ಇಟ್. ಗೆಸ್ ಮಾಡಮ್ಮ. ಬೇಡ, ಗೆಸ್ ಮಾಡು. ಅದೊಂದು ಹಾಕು ನೋಡೋಣ. ಗೆಸ್ ಮಾಡ್ಬಿಟ್ಟು ತೆಗಿ. ಕೊಟ್ಟಿದ್ರೆ ಗೆಸ್ ಮಾಡ್ತಾ ಇದ್ದೆ. ಇದು ಆಕ್ಚುಲಿ ಚೆನ್ನಾಗಿರೋ ಪೆನ್ಸಿಲ್ ಕಣೆ. ಬಾಕ್ಸ್ ನೋಡಿ ಕಂಡಿಡಿಬೇಡ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಹಾಗಲ್ರಲ್ಲ, ನಾನು ಗೆಸ್ ಮಾಡಿದ್ದೆ ರೈಟ್ ಆಗಂಗದೆ. ಏನೇ ಕಾಣಿಸ್ತಾ ಇತ್ತೇನೋ. ಚೆನ್ನಾಯ್ತಾ? ಏನ್ ಅನ್ಕೊಂಡ್ ನೀನೇನ್ ಅನ್ಕೊಂಡಿ? ಬಳೆ ನಾವು ಕಟ್ ಮಾಡಿಸ್ಬೇಕು. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿನ್ ಕೈ. ನಂಗೆ ನಿನ್ ಕೈ ಚೆನ್ನಾಗಿ ಕಾಣುತ್ತೆ ಅಂತಾನೆ ತಗೊಂಡಿದ್ದು. ನೈಸ್. ಬಟ್ ಇದು 2 ಕಟ್ ಮಾಡ್ಸೋಣ. ಅದು ಅಡ್ಜಸ್ಟ್ಮೆಂಟ್ ಇಲ್ಲ. ಇಷ್ಟ ಆಯ್ತಾ ಅವಾಗ್ಲೇ? ಇನ್ನೂ ಒಂದೈತೆ ನಮ್ಮಮ್ಮಗೆ ಕೇಕ್ ನಾನು ನೋಡ್ದೆ. ಆರ್ಸಿಬಿದು ಅಮ್ಮ ಯಾರು ನೋಡು ಅಂತ ಹೇಳಿ ನಿಂಗೆ. ನೋಡು, ಫ್ರಿಜ್ಜಲ್ಲಿ ನಾನಲ್ಲ ಗುರು. ದಿಸ್ ಇಸ್ ನಾಟ್ ಫೇರ್. ನಾನು ಅದಕ್ಕೆ ಹೇಳಿದ್ದು ಫ್ರಿಜ್ಗೆ ಬೀಗ ಕೊಡಮ್ಮ ಬೇಡ ಅಂತ ಹೇಳದ್ನ ನಾನು. ಚೆನ್ನಾಗೈತೆ ಹೋಗ್ಲಿ ಕೇಕು. ಗೈಸ್, ಒನ್ ಲಾಸ್ಟ್ ಸರ್ಪ್ರೈಸ್ ಫಾರ್ ಮೈ ಸಿಸ್ಟರ್. ಪ್ಯಾಕ್ ಮಾಡೋದು ಚೆನ್ನಾಯ್ತಾ? ಯಾರು ಇಂಪ್ಯಾಕ್ಟ್ ಮಾಡೋರು? ಬರೀ ಒಂದು ನ್ಯೂಸ್ ಪೇಪರ್ ಹಾಕೋರು. ನಾನು ಇದನ್ನ ಪ್ಯಾಕ್ ಮಾಡಿಸೋಷ್ಟು ಟೈಮ್ ಇಲ್ಲ. ಇಷ್ಟ ಆಯ್ತಾನೆ? ನೀನಲ್ಲಿ ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡ? ಅವರು ಆಡಿಯೋ ಹಾಕಿದ್ರಲ್ಲ, ಏನ್ ಹೇಳಿದ್ದೆ ಹೇಳು. ಹೇಳಿರೋದೆಲ್ಲ ವಾಯ್ಸು ಇನ್ನೇನು ವಾಯ್ಸ್ ನಿಂದು ಅಂತ ನೆನೆಸ್ಲಿಲ್ಲ ಅಷ್ಟೇ. ಇದೇನಿದು ಅಗಡ್ತಾನೆ? ಏನಿರ್ಬೋದು ನೋಡ. ಗೆಸ್ ಮಾಡು. ಗೆಸ್ ಮಾಡು. ಇಲ್ಲ, ಗೆಸ್ ಅಲ್ಲಾಡ್ತಾ ಇಲ್ಲ ಅಂತ ಗೆಸ್ ಮಾಡೆ. ಅಲ್ಲಾಡಲ್ಲ. ಐಡಿಯಾ ಎನಿ ಗೆಸಸ್? ಅಂಡ್ ಇದೇ ಲಾಸ್ಟ್ ಸರ್ಪ್ರೈಸ್. ಇನ್ ಸರ್ಪ್ರೈಸ್ ಇಲ್ಲ ಇನ್ನ ನಿಂಗೆ ಅವತ್ತಿದ್ಮೇಲೆ ನೀನು ಹೇಳಿದ್ರೆ ಎಷ್ಟು ಬಿಟ್ರೆ ಎಷ್ಟು ಅಂತ ಗೊತ್ತಾಗಲ್ಲ. ಇವಾಗ ಹೇಳು. ಗೆಸ್ ಮಾಡು. ಅವತ್ತಿದ್ದು ಹೇಳು. ಗೆಸ್ ಮಾಡೆ.
ಬಡ್ಕೋ ಬಡ್ಕೋ ಹತ್ರ ಏನು ಹೇಳಲ್ಲ ಗಿಫ್ಟ್ ಕೊಟ್ಟಿದ್ದು ವೇಸ್ಟ್ ಏನಾದ್ರು ವೇಸ್ಟ್ ಸಮಾಧಾನಕ್ಕೆ ನಮ್ಮ ಸಮಾಧಾನಕ್ಕೋಸ್ಕರ ನೋಡು ಬಳೆ ಅನ್ಬೇಡ ಮತ್ತೆ ತಿರ್ಗಾ ಬರೀ ಇಂಥದೆಯ ಬರೀ ಗೋಲ್ಡ್ ಅಲ್ಲ ಹೇಳು ಮಗಳಲ್ಲ ಗೋಲ್ಡ್ ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಕಂಗ್ರ್ಯಾಚುಲೇಷನ್ ಬ್ರದರ್ ಕಂಗ್ರ್ಯಾಚುಲೇಷನ್. ಓಜಿ ರಿಂಗ್ ನೀನು ಬ್ಯಾಂಗಲ್ ನೋಡ್ಬೇಕಾದ್ರೆ ನೋಡಿ ಇಷ್ಟಪಟ್ಟಿಟ್ಟು ಬಂದಿದ್ದಲ್ಲ ಓಜಿ ಅಂದ್ರೆ ಆಗುತ್ತಾ ಕರೆಕ್ಟ್ ಆಗಿ ತೋರ್ಸು. ಚೆನ್ನಾಗಿ ಕಾಣಿಸುತ್ತೆ. ವಾವ್ ಇಲ್ಲಿ ಬ್ಯೂಟಿಫುಲ್. ಓಜಿ ಅಲ್ಲಿ ನೋಡಿ ಮಮ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಇವಳು ಒಬ್ಳೆ ಹೋಗಿ ತಂದೋಳು ನೋಡು. ತೋರ್ಸು ಇನ್ನೊಂದ್ಸಲ ಎಷ್ಟು ಚೆನ್ನಾಗಿ ಇಷ್ಟ ಆಯ್ತಾ ಸರ್ಪ್ರೈಸಸ್? ಗೈಸ್ ಗುಲಾಬ್ ಜಾಮೂನ್ ಮಾಡ್ತಾ ಇದೀವಿ. ಸೊ ಫಸ್ಟು MTR ಗುಲಾಬ್ ಜಾಮೂನ್ ಪೌಡರು ಪೂರ್ತಿ ಹಾಕೋತಾ ಇದ್ದೀನಿ. ಸೊ ಇದು ಹಾಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ 20 ಮಿನಿಟ್ಸ್ ನೆನೆಯಕ್ಕೆ ಬಿಡಬೇಕು. ಸೊ 20 ಮಿನಿಟ್ಸ್ ನಾವು ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಬರೋಣ ಬನ್ನಿ. ನೆಕ್ಸ್ಟ್ ಸರ್ಪ್ರೈಸಸ್ ಎಲ್ಲ ಮುಗಿದ್ಮೇಲೆ ನಾವು ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ ಓಪನ್ ಮಾಡಿಸ್ತಾ ಇದ್ವಿ. ನಮ್ಮ ಅಕ್ಕ ಫಸ್ಟೇ ನೋಡ್ಬಿಟ್ಟಿದ್ದಾಳೆ. ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೊರಗಡೆ ಹೋಗಿದ್ವಿ ಅಲ್ವಾ, ಸೊ ಆಗಲೇ ನೋಡ್ಬಿಟ್ಟಿದ್ದಾಳೆ. ಆಮೇಲೆ ಇರ್ತಾಳೆ ನಾನು ಆಲ್ರೆಡಿ ನೋಡಿದೆ ಕೇಕ್ನ ಅಂತ. ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೆ, ಬಟ್ ಸರ್ಪ್ರೈಸ್ ಫ್ಲಾಪ್ ಆಯಿತು. ಬಟ್ ಸ್ಟಿಲ್ ಅವಳು ಇಷ್ಟಪಟ್ಲ ಈ ಕೇಕ್ನ. ದಿಸ್ ಇಸ್ ದ ಕೇಕ್. ಇರಲಿ, ಚೆನ್ನಾಗೈತೆ, ಎಷ್ಟು ಚೆನ್ನಾಗಿದೆ. ಏಯ್ ಈ ಕಡೆ ನೋಡೆ, ಈ ಕಡೆ ನೋಡೆ ಮಾಣಿಕ್ಯ, ಟೆಸ್ಟ್ ಮಾಡ್ತಾರೆ. ನೋಡು ಗೈಸ್ ಅಲ್ಲೋಡಿ ಎಲ್ಲ ಕೊಡಿ Happy birthday to you, happy birthday to you, happy birthday to you, Manikya, happy birthday to you. ಬಾಬನೇ ಫೋಟೋ ಇದ್ರಲ್ಲಿ. ಹಲೋ ಆಮ ಫೋಟೋ. ಅಯ್ಯೋ ಕ್ಯೂಟಿ ಏನಿದೆಲ್ಲ ತಿಂತಾವೆ ಬಾ ಇವೆಲ್ಲ ತಿನ್ನವೇನಾ? ಪೂನೆ ಕುಚ ತೊಳಿತಾವ್ ನೋಡು. ಕುಚ ಕೇಕ್ ಹತ್ರನೇ ಇದೆ ಕಣ್ಣೆಲ್ಲ. ಆ ಕಡೆ ಒಂಚೂರು ನೋಡು. ಗೈಸ್ ಕೇಕ್ ಈ ಸಲ ಕಪ್ ನಮ್ಮದು RCB. ಹ್ಯಾಪಿ ಬರ್ತ್ಡೇ ವಿರಾಟ್ ಕೊಹ್ಲಿ ಹೋಲ್ಡಿಂಗ್ 2025 ಕಪ್ ಆ್ಯಂಡ್ ಒನ್ ಮೋರ್ ವಿರಾಟ್ ಕೊಹ್ಲಿ ಈಸ್ ಯು ಆ್ಯಂಡ್ ಬ್ಯಾಟ್. ಇಲ್ಲೊಂದು ಬಾಲ್ ಇನ್ನೊಂದು ತೆಗ್ದಿಟ್ಟಲ್ಲ ಅದರಲ್ಲಿ ಇಟ್ಟಾ? ಓಕೆ ಇದೆ. ಸೊ ಕೇಕ್ ಮಾಡಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಗೈಸ್ ಇದು ರೆಡಿ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಪಾಕ ಮಾಡ್ಕೋಬೇಕು. ಪಾಕಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಸೊ ಈ ನೀರಿಗೆ ಗ್ಲಾಸ್ ಆಫ್ ಶುಗರು, ಓಕೆ ಏಲಕ್ಕಿ ಪೌಡರು. ಓಕೆ ಗೈಸ್ ಪಾಕ ಆದಮೇಲೆ ನೆಕ್ಸ್ಟು ಆಯಿಲ್ ಇಟ್ಕೊಂಡು ಸೊ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಪ್ಯಾಕೆಟ್
Please taste it and tell me the review. ಇಲ್ಲ ಬರೀ ತಲ್ಲ ಹೆಂಗೈತೆ ಚೆನ್ನಾಗಿದೆ, ಬಟ್ ಇನ್ನೊಂದು ಸ್ವಲ್ಪ ಸ್ವೀಟ್ ಇರಬೇಕಿತ್ತು. ಬ್ರೂನೋ, ಗುಡ್ ಬಾಯ್. ಪ್ಲೀಸ್ ಟೇಸ್ಟ್ ಇಟ್ ಅಂಡ್ ರಿವ್ಯೂ ಇಟ್. ಸೂಪರ್. ಸ್ವೀಟು ಸೂಪರು, ಕರೆಕ್ಟ್ ಆಯ್ತಾ? ಜಾಮೂನು ಸೂಪರು, ಅವರಿಬ್ರು ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು ಅಂದ್ರು. ಎಲ್ಲ ಸೂಪರ್. ಸಾಕು, ಸ್ವೀಟ್ ಇಷ್ಟೇ ಇರಬೇಕು. ಓಕೆ, ಥ್ಯಾಂಕ್ ಯು. ಇವತ್ತಿನ ವ್ಲಾಗ್ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಸೊ ನಮ್ಮ ಅಕ್ಕಗೆ ಎಲ್ಲ ಸರ್ಪ್ರೈಸಸ್ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಈ ಸರ್ಪ್ರೈಸಸ್ ಇಷ್ಟ ಆಗಿದ್ರೆ ಅದು ಕೂಡ ಫಸ್ಟ್ ಟೈಮ್ ನಾನು ಗುಲಾಬ್ ಜಾಮೂನ್ ಮಾಡಿದ್ದು. ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು, ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಸರ್ಪ್ರೈಸಸ್ ಕೂಡ ಅವ್ಳಿಗೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.